ಲಿಫ್ಟ್ನಲ್ಲಿ ಸಿಲುಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬೆಂಗಳೂರಿನ ಶಾಂತಿನಗರದ ಬಿಎಂಆರ್ಸಿಎಲ್ ಮುಖ್ಯ ಕಚೇರಿಯಲ್ಲಿ ಈ ಘಟನೆ ಸಂಭವಿಸಿದೆ. ಬಿಎಂಆರ್ಸಿಎಲ್ ಕಚೇರಿಗೆ ಡಿಕೆ ಶಿವಕುಮಾರ್ ಬರುವಾಗ ಪವರ್ ಕಟ್ ಆಗಿದೆ. ಪವರ್ ಕಟ್, ಕರೆಂಟ್ ಹೋಗಿದೆ, ಲಿಫ್ಟ್ ಆಫ್ ಆಗಿದೆ. ಡಿಕೆ ಶಿವಕುಮಾರ್ ಲಿಫ್ಟ್ನಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಲಿಫ್ಟ್ನಲ್ಲಿ ಸಿಲುಕಿದಂಥ ಡಿಕೆ ಶಿವಕುಮಾರ್ ತಕ್ಷಣವೇ ಬಿಎಂಆರ್ಸಿಎಲ್ ಅಲರ್ಟ್ ಆಗಿದೆ. ತಕ್ಷಣವೇ ಲಿಫ್ಟ್ ಬಾಗಿಲನ್ನು ಓಪನ್ ಮಾಡಿದ್ದಾರೆ ಬಿಎಂಆರ್ಸಿಎಲ್ ಸಿಬ್ಬಂದಿ. ಬಳಿಕ ಅಧಿಕಾರಿಗಳ ಜೊತೆ ಡಿಕೆಶಿ ಪ್ರಗತಿ ಪರಿಶೀಲನೆ ಮಾಡಿದ್ದಾರೆ. ಮೆಟ್ರೋ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಪಿಂಕ್ ಲೈನ್ ಮೆಟ್ರೋ ಮಾರ್ಗ ಓಪನ್ ಬಗ್ಗೆ, ಬ್ಲೂ ಲೈನ್ ಕಾಮಗಾರಿ ವಿಳಂಬ, ಆರೆಂಜ್ ಲೈನ್ ಸಿವಿಲ್ ಟೆಂಡರ್ ಕರೆಯುವ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಡಿಸಿಎಂ ಸ್ಟ್ರಕ್ ಆದ್ರ ಅಂತ ಲಿಫ್ಟಲ್ಲಿ ಬಂದ್ರು ಸ್ಟ್ರಕ್ ಆದ್ರ ಅಂತ ಲಿಫ್ಟಲ್ಲಿ ಬಂದ್ರು ಡಿಸಿಎಂ ಸ್ಟ್ರಕ್ ಆದ್ರ ಅಂತ ಡಿಸಿಎಂ ಸ್ಟ್ರಕ್ ಆದ್ರ ಅಂತ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ಗಣೇಶ, ಉಪಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಪವರ್ ಕಟ್ ಆಗಿದೆ. ಸ್ವಲ್ಪ ಗಲಿಬಿಲಿ ಆಗುವಂಥ ಸನ್ನಿವೇಶ ಅದು. ಎಷ್ಟು ನಿಮಿಷಗಳ ಕಾಲ ಅವರು ಒಳಗೆ ಇರಬೇಕಾಯಿತು? ಆನಂತರ ಹೇಗೆ ಅದನ್ನು ಓಪನ್ ಮಾಡಲಾಯಿತು? ದಶರಥ್, ಇದು ಒಂದು ರೀತಿಯಲ್ಲಿ ಸಾಕಷ್ಟು ಚರ್ಚೆಗಳಾಗುವಂತ ವಿಷಯನೇ. ಯಾಕೆಂದ್ರೆ ಸಿಎಂ ಮತ್ತೆ ಡಿಸಿಎಂ ನಡುವೆ ಸಾಕಷ್ಟು ವಾಕ್ಸಮರ ಆಗ್ತಾ ಇದೆ, ಕುರ್ಚಿಗೂ ಗುದ್ದಾಟ ಆಗ್ತಾ ಇದೆ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತಾನೆ ಇದೆ. ಈಗಾಗಲೇ ಅದ್ರ ನಡುವೆನೆ ಒಂದು ರೀತಿಯಲ್ಲಿ ಇವತ್ತು ಬಿಎಂಆರ್ಸಿಎಲ್ ಶಾಂತಿನಗರದಲ್ಲಿ ಒಂದು ಸಭೆಯನ್ನ ವಿವಿಧ ಕಾಮಗಾರಿಗಳು, ವಿವಿಧ ಮಾರ್ಗಗಳ, ರೈಲು ಮಾರ್ಗಗಳ ಕಾಮಗಾರಿಗಳ ಪರಿಶೀಲನಾ ಸಭೆಯನ್ನ ಡಿಸಿಎಂ ತೆಗೆದುಕೊಂಡಿದ್ರು. ಸತತವಾಗಿ ಬೆಳಗ್ಗೆ 11 ಗಂಟೆಗೆ ಆರಂಭ ಆಗೋಗಿತ್ತು ಸಭೆ. ತಡವಾಗಿ ಕೆಲವೇ ನಿಮಿಷಗಳ ಮುಂಚೆ ಶುರುವಾಗಿದ್ದು, ಕೆಳಗೆ ಶಾಂತಿನಗರ ಕಚೇರಿಯಿಂದ ಕೆಳಗಡೆ ಅಂದ್ರೆ ಗ್ರೌಂಡ್ ಫ್ಲೋರ್ ಇಂದ 3ನೇ ಫ್ಲೋರಿಗೆ ಬರುವಂತ ಸಂದರ್ಭದಲ್ಲಿ ಪವರ್ ಕಟ್ ಆಯ್ತು. ಸುಮಾರು ಒಂದು 5 ರಿಂದ 8 ನಿಮಿಷಗಳ ಕಾಲ ಪವರ್ ಕಟ್ ಆದ ಸಂದರ್ಭದಲ್ಲಿ ಸ್ವತಃ ಡಿಸಿಎಂ ಅವರು ಲಿಫ್ಟ್ ನಲ್ಲಿ ಸಿಕ್ಕಾಕೊಂಡ್ರು. ಆಮೇಲೆ ತಕ್ಷಣವೇ ಅಲರ್ಟ್ ಆದಂತಹ ಬಿಎಂಆರ್ಸಿಎಲ್ ನ ಭದ್ರತಾ ಸಿಬ್ಬಂದಿಗಳೇನಿರ್ತಾರೆ, ಒಂದು ಜನರೇಟರ್ ಆನ್ ಮಾಡುವಂತದ್ದು, ಹಾಗೆ ಪವರ್ ರೆಸ್ಯೂಮ್ ಮಾಡುವಂತ ಪ್ರಕ್ರಿಯೆಗಳಾಯ್ತು. ಅದಾದ ಬಳಿಕ ಡಿಸಿಎಂ ಹೊರಬಂದ ಸಂದರ್ಭದಲ್ಲಿ ಮಾಧ್ಯಮದವರನ್ನ ಹೀಗೆ ನೀವು ನೋಡಿ, ನೀವು ಬಂದಿದ್ದಕ್ಕೆ ಹಿಂಗಾಯ್ತು, ಅಥವಾ ನೀವು ಇದ್ದಂತ ಸಂದರ್ಭದಲ್ಲಿ ಹಿಂಗೆಲ್ಲ ಆಗ್ಬೇಕಾ ಅನ್ನುವಂತ ಮಾತುಗಳನ್ನ ಆಡ್ತಾ ಸಭೆಗಳಿಗೆ ಒಳಗಡೆ ಹೋದ್ರು. ಇದು ಸಹಜವಾಗಿ ಇದು ಮತ್ತಷ್ಟು ಕುತೂಹಲ ಮೂಡ್ತಾ ಇದೆ. ಯಾಕಂದ್ರೆ ಡಿಸಿಎಂ ಅವರಿಗೆ ಈಗಾಗಲೇ ಸಿಎಂ ಹುದ್ದೆ ಬೇಕು ಅಂತ ಹೇಳಿ ಟೆಂಪಲ್ ರನ್ ಮಾಡ್ತಿದ್ದಾರೆ, ಬೇರೆ ರೀತಿ ಎಲ್ಲ ಒತ್ತಡಗಳು ಆಗ್ತಿದ್ದಾರೆ ಮತ್ತು ರಾಜಕೀಯದ ಚರ್ಚೆ ಆಗ್ತದೆ. ಅದ್ರ ನಡುವೆ ಈ ತರದ ಸನ್ನಿವೇಶಗಳು, ಘಟನೆಗಳು ಏನಿದೆ, ಇನ್ನೊಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಕೂಡ ಡಿಸಿಎಂ ಅವರು ಟೈಮ್ ಸರಿ ಇಲ್ವಾ ಅನ್ನೋಂತಹ ಒಂದಿಷ್ಟು ಟಾಕ್ಗಳು ಕೂಡ ಸಾರ್ವಜನಿಕ ವಲಯದಿಂದ ಬರುವಂತ ಸಾಧ್ಯತೆಗಳು ಇರುವಂತದ್ದು. ದಶರಥ್, ಓಕೆ, ಥ್ಯಾಂಕ್ ಯು ಗಣೇಶ್.